ಓಕೆ, ನಾನು ಹೇಳ್ತಾ ಇದ್ದಿದ್ದೆ ನಿಜ ಅಂತ ಅನ್ನಿಸ್ತಾ ಇದೆ. ಬೆಸಗರಹಳ್ಳಿಯಿಂದಲೇ ಸುಮಲತಾ ಅವರ ರೋಡ್ ಶೋ ಆರಂಭ ಆಗ್ಬಿಟ್ಟಿದೆಯಾ? ಎಸ್, ಜನ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಅಂದರೆ ಅವರು ಅಲ್ಲಿಂದ ನೇರವಾಗಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬೇಗ ಬಂದು ಅಲ್ಲಿಂದ ಅವರು ರೋಡ್ ಶೋ ಶುರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸುಮಲತಾ ಅವ್ರನ್ನ ಬೆಸಗರಹಳ್ಳಿಯಲ್ಲೇ ಸಾವಿರಾರು ಜನ ಅಭಿಮಾನಿಗಳು ಮುತ್ತಾಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅಲ್ಲಿಂದನೇ ಅವರ ರ್ಯಾಲಿ ಆರಂಭ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಬೆಸಗರಹಳ್ಳಿಯಿಂದ ಅವರು ದೇವಸ್ಥಾನಕ್ಕೆ ಬರಬೇಕು, ಕಾಳಿಕಾಂಬಾ ದೇವಸ್ಥಾನಕ್ಕೆ. ಕಾಳಿಕಾಂಬಾ ದೇವಸ್ಥಾನದಿಂದ ಮತ್ತೆ ರ್ಯಾಲಿಯಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ಗೆ ಹೋಗಬೇಕು. ಸೊ ಇದು ಮತ್ತೊಂದು ಕಡೆ, ಮತ್ತೊಂದು ವಿಂಡೋದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ GM ಸಿದ್ದೇಶ್ವರ್ ಪರ ಮತಯಾಚನೆ ಮಾಡೋದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸಿದ್ದಾರೆ. ಆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ದಾವಣಗೆರೆ ಭಾಗದ ಬಹುತೇಕ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೊನ್ನಾಳಿಯಲ್ಲಿ ನಡೀತಾ ಇರತಕ್ಕಂಥದ್ದು, ಐ ಥಿಂಕ್ ರೇಣುಕಾಚಾರ್ಯ ಅವರು ಉಸ್ತುವಾರಿಯನ್ನು ತಗೊಂಡಿದ್ದಾರೆ. ಯಾಕೆಂದರೆ ಹೊನ್ನಾಳಿ ಶಾಸಕರು ರೇಣುಕಾಚಾರ್ಯ. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ GM ಸಿದ್ದೇಶ್ವರ್ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಬಂದಿದ್ದಾರೆ. ಜ್ಯೋತಿಯನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಆ ಭಾಗದಲ್ಲಿ ಇರತಕ್ಕಂಥ ಬಿಜೆಪಿಯ ಶಾಸಕರು, ಬಿಜೆಪಿಯ ಪದಾಧಿಕಾರಿಗಳು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಈಗಾಗಲೇ ಅಲ್ಲಿ ಆಗಮಿಸಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಕೊನೆಯ ದಿನ ಅಂದರೆ ದಾವಣಗೆರೆ 2ನೇ ಫೇಸ್ನಲ್ಲಿ ಬರುತ್ತೆ. ಅದು ನಾಡಿದ್ದು ಎಲೆಕ್ಷನ್ ಇಲ್ಲ, ಅದು 23ನೇ ತಾರೀಕು ಎಲೆಕ್ಷನ್ ಇರತಕ್ಕಂಥದ್ದು. ಅಲ್ಲೂ ಕೂಡ ಮತ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರತಕ್ಕಂಥದ್ದು ಸುಮಲತಾ ಅವ್ರ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಿದ್ದಂತಹ ಕಾರ್ಯಕರ್ತರು ಒಂದು ರೀತಿ ರೋಡ್ ಶೋನಲ್ಲೇ ಈಗ ಅಲ್ಲಿಂದ ಬೆಸಗರಹಳ್ಳಿಯಿಂದ ಕಾಳಿಕಾಂಬಾ ದೇಗುಲಕ್ಕೆ ಬರ್ತಾ ಇರತಕ್ಕಂಥದ್ದು. ಇದು ನೀವು ನೋಡ್ತಾ ಇರತಕ್ಕಂಥ ದೃಶ್ಯ, ಇದು ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗದ ದೃಶ್ಯಗಳು. ಕಾಂಗ್ರೆಸ್ನ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ರೈತ ಸಂಘದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದರ ಜೊತೆಗೆ ಇಲ್ಲಿ ರೋಡಲ್ಲಿ ಬರ್ತಾ ಇರತಕ್ಕಂಥ ಜನಸಾಗರವನ್ನು ತಾವು ನೋಡ್ತಾ ಇದ್ದೀರಾ. ಅಲ್ಲಿ ಯಾರೋ ಕೆಲವರು ಕೂಗ್ತಾ ಇದ್ರು, ವಿ ವಾಂಟ್ ಡಿ ಬಾಸ್ ಅಂತ. ಅಂದರೆ ದರ್ಶನ್ ಬರಬೇಕು ಆದಷ್ಟು ಬೇಗ ಅಂತ ಕೆಲವರು ಕೇಳ್ಕೊತಾ ಇದ್ದಾರೆ. ಯಶ್ನ ನೋಡೋದಕ್ಕೆ ಕೆಲವರು ಬಂದಿದ್ದಾರೆ. ಏನೇ ಆದರೂ ಕೂಡ ಒಂದು ರೀತಿ ಸುಮಲತಾಗೆ ಬೆಂಬಲವನ್ನು ಸೂಚಿಸೋದಕ್ಕೋಸ್ಕರನೇ ಈ ಪ್ರಮಾಣದಲ್ಲಿ ಮಂಡ್ಯದಲ್ಲಿ ಜನ ಕಾಣ್ತಾ ಇದ್ದಾರೆ. ನನಗೆ ಈ ದೃಶ್ಯವನ್ನು ನೋಡ್ತಾ ಇದ್ದರೆ ಸುಮಲತಾ ಅಂಬರೀಷ್ ಅವರು ನಾಮಿನೇಷನ್ ಫೈಲ್ ಮಾಡಿದ ದಿನದ ದೃಶ್ಯನೇ ನೆನಪಿಗೆ ಬರ್ತಾ ಇದೆ. ಅವತ್ತೂ ಕೂಡ ಇದೇ ಪ್ರಮಾಣದ ಜನರು ಅಲ್ಲಿ ಸೇರಿದ್ರು ಅವತ್ತು. ಇವಾಗ ಕಾಳಿಕಾಂಬಾ ದೇಗುಲದಿಂದ ಒಂದು ವೇಳೆ ರ್ಯಾಲಿ ಆರಂಭ ಆದ ನಂತರ ಯಶ್ ದರ್ಶನ್ ಎಲ್ಲ ಬಂದ ನಂತರ 2.5 ಕಿಲೋಮೀಟರ್ ಆಗುತ್ತೆ. ನಂದಾ ಥಿಯೇಟ್ರಿಂದ ಹಿಡಿದು ಸಿಲ್ವರ್ ಜೂಬ್ಲಿ ಪಾರ್ಕ್ಗೆ 2.5 ಕಿಲೋಮೀಟರ್ ಪಾಸ್ ಆಗೋದಕ್ಕೆ ಹೆಚ್ಚು ಕಡಿಮೆ 3-3.5 ಗಂಟೆ ಬೇಕಾಗುತ್ತೆ. ಆ ನಂತರ ಅಲ್ಲಿ ಬಹಿರಂಗ ಸಮಾವೇಶ. ಯಾಕೆಂದರೆ ಆ ಪ್ರಮಾಣದ ಜನ ಅಲ್ಲಿ ನಾವು ರಸ್ತೆಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಬರ್ತಾ ಇರೋ ಜನ.
ನಾವು ಏನೇನು ಅನುಭವ ನಮ್ಗಾಯ್ತು ಅಥವಾ ಜನರ ಜೊತೆ ನಮ್ಮ ಮಾತುಕತೆ ಏನು ನಡೀತು ಅವರ ಅನಿಸಿಕೆಗಳನ್ನ ನಾವು ನಮ್ಮ ಭಾವನೆಗಳು ಒಂದು ಜನರ ಜೊತೆಯಲ್ಲಿ ನಾವು ಹಂಚ್ಕೊಳ್ಳುವಂಥ ಒಂದು ಸಮಾವೇಶ ಇದು. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್, ಯಾಕೆಂದರೆ ಇದಕ್ಕೂ ನನ್ನ ಸಂಬಂಧ ಇಲ್ಲ. ನನಗೆ ಪದೇ ಪದೇ ಯಾಕೆ ನೀವು ಈ IT ರೇಡ್ಗಳ ಬಗ್ಗೆ ಕೇಳ್ತಿದ್ದೀರಾ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರನ್ನೇ ಕೇಳಿ. ಅವ್ರು ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದರೂ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನಾನು ಮೊದಲೇ ಹೇಳಿದ್ನಲ್ಲ. ಅವ್ರು ಏನು ಬೇಕಾದರೂ ಮಾಡಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದರಲ್ಲಿ ನಿಜ ಏನು ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಈಗ ಚುನಾವಣೆ ಅಂತ ಬಂದ ತಕ್ಷಣ ಏನಾದರೂ ಅವ್ರು ಕ್ರಿಯೇಟ್ ಮಾಡ್ತಾರೆ, ಆದರೆ ಜನ ಮೋಸ ಹೋಗಲ್ಲ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಪಾಲಿಟಿಕ್ಸಲ್ಲಿ ಜನಕ್ಕೆ ಅವರೇ ತೋರಿಸ್ಕೊತಾ ಇದ್ದಾರೆ. ಅವ್ರು ಮಾತಾಡಿದಷ್ಟು ಜನಕ್ಕೆ ಅವ್ರ ಮೇಲೆ ಒಂಥರ ಒಂದು ಬೇಜಾರಾಗ್ತಾ ಇದೆ. ಈ ಮಟ್ಟದ ರಾಜಕಾರಣಕ್ಕೆ, ಒಂದು ಹೀನಾಯವಾದ ರಾಜಕಾರಣಕ್ಕೆ ಅವರು ಇಳಿತಿದ್ದಾರೆ ಅನ್ನೋದು ಜನಕ್ಕೆ ತುಂಬ ಬೇಸರ ಆಗಿರುವಂಥ ವಿಷಯ. ಅದರಲ್ಲಿ ನೀವೇ 2 ಆಡಿಯೋಸ್ನ ನೀವೇ ರಿಲೀಸ್ ಮಾಡಿದ್ದೀರಿ ನಿಮ್ಮ ಮಾಧ್ಯಮಗಳ ಮೂಲಕ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಜನ ನೋಡ್ತಿದ್ದಾರೆ, ನೀವೆಲ್ಲರೂ ಅದನ್ನು ಬಿಂಬಿಸಿದಿರಲ್ವಾ. ಸೊ ಹಾಗಾಗಿ ಎಲ್ರಿಗೂ ಗೊತ್ತು ಹಣ ಎಲ್ಲಿದೆ, ಯಾಕೆ IT ರೇಟ್ಸ್ ಆಗ್ತಾ ಇದೆ. ಹಣ ಇರೋ ಕಡೆ IT ರೇಟ್ ಆಗುತ್ತೆ. ಜನರಲ್ಲಿ ನಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಳ್ಳೋದು ಅಂತ ಒಂದು ಸಮಾವೇಶ. ಬೂತ್ ಮಟ್ಟದಲ್ಲಿ ಅದರದೇ ಒಂದು ಪ್ರೋಸೆಸ್ ಇದೆ, ಅದು ತುಂಬಾ ಟೆಕ್ನಿಕಲ್ ಪ್ರೋಸೆಸ್. ಅದನ್ನ ನಾನು ಇವಾಗ ಇಲ್ಲಿ ಹೇಳೋದ್ರಲ್ಲಿ ಅರ್ಥ ಇರಲ್ಲ. ಸುಮಲತಾ ಅಂಬರೀಶ್ ಅವರು ಮಾತನಾಡ್ತಾ ಇದ್ದದನ್ನ ತಾವು ಕೇಳ್ತಾ ಇದ್ರಿ. ಒನ್ಸ್ ಅಗೇನ್ JDS ಮೇಲೆ ಆರೋಪಗಳನ್ನ ಮಾಡ್ತಾ ಹೋದರು. ಎಲ್ಲಿ ಹಣ ಇರುತ್ತೋ ಅಲ್ಲಿ IT ರೇಡ್ ಆಗುತ್ತೆ ಅಷ್ಟೇ. ಅಂದರೆ ಮಾರ್ಮಿಕವಾಗಿ IT ರೇಡನ್ನು ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ದುಡ್ಡಿರುತ್ತೆ ಅಂತ ಕಡೆ ಆಗುತ್ತೆ. ಅವ್ರ ಕಡೆನೇ ದುಡ್ಡಿದ್ರೆ ಅಲ್ಲೇ ರೇಡ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಇನ್ನು ಕೇವಲ 10 ನಿಮಿಷದಲ್ಲಿ ಮಾರಿಕಾಂಬಾ ದೇಗುಲಕ್ಕೆ ಬರ್ತಾರೆ ಸುಮಲತಾ ಅಂತಕ್ಕಂಥ ಮಾಹಿತಿ ನಮಗೆ ಇವಾಗ ಲಭ್ಯವಾಗ್ತಾ ಇದೆ. ಜೊತೆಗೆ ದರ್ಶನ್ ಮತ್ತು ಯಶ್ ಕೂಡ ಅವ್ರ ಜೊತೆ ರೆಗ್ಯುಲರ್ ಟಚ್ನಲ್ಲಿದ್ದಾರೆ. ಇವರು ಬಂದು ಸೇರೋ ಹೊತ್ತಿಗೆ ದರ್ಶನ್ ಮತ್ತು ಯಶ್ ಕೂಡ ಅಲ್ಲಿಗೆ ಬಂದು ಸೇರುವಂತಹ ಸಾಧ್ಯತೆ. ಹಾಗಾಗಿ ಮಾರಿಕಾಂಬಾ ದೇಗುಲದಲ್ಲಿ ಮೊದಲಿಗೆ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಕಾಳಿಕಾಂಬಾ ದೇಗುಲದಲ್ಲಿ ಪೂಜೆ ಆದ ಬಳಿಕ ರೋಡ್ ಶೋ ಆರಂಭ ಆಗುತ್ತೆ. ಇನ್ನೇನು ಒಂದು 15-20 ನಿಮಿಷದಲ್ಲಿ ರೋಡ್ ಶೋ ಆರಂಭ ಆಗ್ಬೋದು. ಅಲ್ಲಿಗೆ 12:40 12:45 ವೇಳೆಗೆ ರೋಡ್ ಶೋ ಆರಂಭ ಆದರೂ ಕೂಡ ನಾನಾಗಲೇ ಹೇಳ್ದಂಗೆ 2.5-3 ಗಂಟೆಗಳು ಬೇಕಾಗ್ಬೋದು ರೋಡ್ ಶೋಗೆ. ಅದಾದ ನಂತರ ಸಮಾವೇಶದ ಸ್ಥಳಕ್ಕೆ ಅವರು ತೆರಳುತ್ತಾರೆ. ಜನಸಾಗರವಂತೂ ಮತ್ತೆ ಎಂದಿನಂತೆ ಇದ್ದೇ ಇದೆ. ಜನರ ಸಂಖ್ಯೆ ಸಾಕಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಇದು ಕಾಳಿಕಾಂಬಾ ದೇಗುಲವನ್ನು ಸಂಪರ್ಕಿಸುವ ರಸ್ತೆ. ಈ ಕಾಳಿಕಾಂಬಾ ದೇಗುಲಕ್ಕೆ ಬರ್ತಾ ಇದ್ದಾರೆ ಸುಮಲತಾ ಅವರು. ಮಧ್ಯದಲ್ಲಿ ನೀವು ಗಮನಿಸಬಹುದು ಅವರ ವೆಹಿಕಲ್ ಇದೆ, ಓಪನ್ ವೆಹಿಕಲ್ನಲ್ಲೇ ಅವರು ಬರ್ತಾ ಇದ್ದಾರೆ. ಸೊ ಜನರು ಪಾದಯಾತ್ರೆ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಕೊಟ್ಕೊಂಡು ನಡ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ದೇವಸ್ಥಾನದ ಬಳಿಗೆ ಸುಮಲತಾ ಅವರು ಬರೋದಕ್ಕೆ ಸುಮಾರು ಎಷ್ಟೊತ್ತಾಗ್ಬೋದು? ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ರೀಚ್ ಆಗ್ತಕ್ಕಂತ ಸಾಧ್ಯತೆ ಇದೆ ಹರೀಶ್. ಯಾಕಂತ ಹೇಳಿದ್ರೆ ಅವ್ರು ಇವತ್ತು ಬೆಳಗ್ಗೆ ಒಂದು 2-3 ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿದ್ರು. ಅದು ಬಾರ್ ಕೌನ್ಸಿಲ್ ಅಲ್ಲಿ ಲಾಯರ್ಗಳನ್ನ ಭೇಟಿ ಮಾಡೋದಿರಬಹುದು. ಅದಾದ ನಂತರ ಏನೊಂದು ಫ್ಯಾಕ್ಟರಿಗಳಿರ್ತಕ್ಕಂತಹ ಈಗಾಗಲೇ ಏನು ಗಾರ್ಮೆಂಟ್ಸ್ ಮಹಿಳಾ ನೌಕರರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸುಮಲತಾ ಅವರು ಮಹಿಳಾ ಮತದಾರರನ್ನ ಭೇಟಿ ಮಾಡ್ತಕ್ಕಂತಹದ್ದು. ಅದಾದ ನಂತರ ಕೊನೆಯದಾಗಿ ಬೆಸಗರಹಳ್ಳಿ ಹೋಬಳಿ ಏನಿದೆ ಆ ಬೆಸಗರಹಳ್ಳಿ ಹೋಬಳಿಯಲ್ಲಿ ಒಂದು ಬಹಿರಂಗ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಇದೀಗ ಬೆಸಗರಹಳ್ಳಿಯಿಂದ ಅವರು ಹೊರಟಿರ್ತಕ್ಕಂತಹದ್ದು ಮಂಡ್ಯದ ಕಡೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು 5-10 ನಿಮಿಷದಲ್ಲಿ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನವನ್ನ ರೀಚ್ ಆಗಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು 10:45ಗೆ ನಾವು ಸಮಯವನ್ನ ಅವ್ರು ನಿಗದಿ ಮಾಡ್ಕೊಂಡಿದ್ದು. ಆದ್ರೆ ಈಗಾಗಲೇ ಸಮಯ ಮೀರಿದೆ. ಹೀಗಾಗಿ ತುರಾತುರಿಯಲ್ಲಿ ಭಾಷಣವನ್ನ ಮುಗಿಸಿ ಹೊರಟಿರ್ತಕ್ಕಂತಹದ್ದು. ಅರವಿಂದ್, ನರಸಿಂಹಮೂರ್ತಿ, ಬೆಸಗರಹಳ್ಳಿಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಸುಮಾರು 30 ಕಿಲೋಮೀಟರ್ ಅಂತರ ಇದೆ ಅಂದ್ರೆ ಬೆಸಗರಹಳ್ಳಿಯಿಂದ ಮಂಡ್ಯಕ್ಕೆ. ಹೀಗಾಗಿ ಒಂದು ಅರ್ಧ ಗಂಟೆಗಳ ಸಮಯ ಬೇಕಾಗಬಹುದು. ಈಗಾಗಲೇ ಅವರು ಬೆಸಗರಹಳ್ಳಿಯಿಂದ ಹೊರಟು ಸುಮಾರು ಒಂದು 15 ನಿಮಿಷಗಳ ಕಳೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನವನ್ನ ರೀಚ್ ಆಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಕ್ಕಂತಹದ್ದು. ದರ್ಶನ್ ಯಶ್ ಇಬ್ರು ಎಲ್ಲಿದ್ದಾರೆ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ನರಸಿಂಹಮೂರ್ತಿ? ಈಗಾಗಲೇ ದರ್ಶನ್ ಯಶ್ ಕೂಡ ಬಂದಿದ್ದಾರೆ, ಮಂಡ್ಯದಲ್ಲಿ ಕಾಯ್ತಿದ್ದಾರೆ ಸುಮಲತಾರವರನ್ನ ಅನ್ನೋ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಬಹಿರಂಗ ಪ್ರಚಾರವನ್ನ ಅಂತ್ಯಗೊಳಿಸೋದಕ್ಕೆ ಸಂಜೆ 6 ಗಂಟೆ ಸಮಯ ಇರತಕ್ಕಂತಹದ್ದು. ಇವರು ಈಗಾಗಲೇ ಕಾಳಿಕಾಂಬಾ ದೇವಸ್ಥಾನದಿಂದ ಮೊದಲಿಗೆ ಏನೊಂದು ಪ್ರಚಾರವನ್ನ ನಾವು ಮೆರವಣಿಗೆಯನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದೀಗ ಅವರ ಆ ಪ್ಲಾನ್ ಅನ್ನ ಬದಲು ಮಾಡಿಕೊಂಡು ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಫ್ಯಾಕ್ಟರಿ ಸರ್ಕಲ್ ಹೋಗ್ತಾರೆ. ಫ್ಯಾಕ್ಟರಿ ಸರ್ಕಲ್ ನಿಂದ ನಾವು ಮೆರವಣಿಗೆಯನ್ನ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂತ. ಯಾಕೆ ಬದಲಾವಣೆ ನರಸಿಂಹಮೂರ್ತಿ?
ಮೊದಲು ಈ ದೇವಸ್ಥಾನ ಕಾಳಿಕಾಂಬಾ ದೇವಸ್ಥಾನದಿಂದ ಈಗ ಸಿಲ್ವರ್ ಜೂಬ್ಲಿ ಪಾರ್ಕ್ ಏನಿದೆ ಇದಕ್ಕೆ ಅಂತರ ಏನಿತ್ತು ಒಂದು ಅರ್ಧ ಕಿಲೋಮೀಟರ್ ಅಂತರ ಇತ್ತು. ಆದ್ರೆ ಅರ್ಧ ಕಿಲೋಮೀಟರ್ ಬೇಡ ಅನ್ನೋ ನಿಟ್ಟಿನಲ್ಲಿ ಅದು ದೂರ ಅಂತರ ಒಂದ್ ಸ್ವಲ್ಪ ಹೆಚ್ಚಿಗೆ ಇರಲಿ ಅನ್ನೋ ನಿಟ್ಟಿಗೆ ಫ್ಯಾಕ್ಟರಿ ಸರ್ಕಲ್ಗೆ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಫ್ಯಾಕ್ಟರಿ ಸರ್ಕಲ್ ನಿಂದ ಈಗ ಏನೊಂದು ಸಮಾವೇಶ ನಡೀತಕ್ಕಂತ ಸಿಲ್ವರ್ ಜೂಬ್ಲಿ ಪಾರ್ಕ್ ಏನಿದೆ ಅಲ್ಲಿಗೆ ಸುಮಾರು 1.5 ಕಿಲೋಮೀಟರ್ ಅಂತರ ಇದೆ. ಹೀಗಾಗಿ ಅತಿ ನರಸಿಂಹಮೂರ್ತಿ, ಹೆಚ್ಚಿನ ನಾಮಿನೇಷನ್ ಸಲ್ಲಿಕೆ ಆದ ಬಳಿಕ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು, ಏಟು ಎದುರೇಟು ಇವೆಲ್ಲ ಆಯ್ತು. ಸುಮಲತಾ ಅವರಿಗೆ ದಿನೇ ದಿನೇ ಜನಬೆಂಬಲ ಕಡಿಮೆ ಆಗ್ತಿದೆ ಅಂತ ಆರೋಪ ಬಂತು. ಸೊ ಇವತ್ತೊಂದು ರೀತಿ ಶಕ್ತಿ ಪ್ರದರ್ಶನ ಅನ್ಕೋಬಹುದಾ? ಹೌದೌದು, ಯಾಕಂತ ಹೇಳಿದ್ರೆ ಶಕ್ತಿ ಪ್ರದರ್ಶನಕ್ಕೆ ಉಳಿದಿರ್ತಕ್ಕಂತಹದ್ದೇ ಇವತ್ತು ಕೊನೆ ದಿನ. ಹೀಗಾಗಿ ಶಕ್ತಿ ಪ್ರದರ್ಶನವನ್ನ ಮಾಡ್ಲೇಬೇಕು. ಹೀಗಾಗಿ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗ್ಲೇ ಸಪ್ರೇಟ್ ಆಗಿ ಮೂವರು ಅಭ್ಯರ್ಥಿ, ಈ ಮೂವರು ಏನು ಸುಮಲತಾ ಸೇರಿದಂತೆ ಯಶ್ ದರ್ಶನ್ ಏನಿದ್ರು ಅವರು ಸಪ್ರೇಟ್ ಆಗಿ ಇಡೀ ಜಿಲ್ಲೆಯಾದ್ಯಂತ ಒಂದು ಪ್ರಚಾರವನ್ನ ಮಾಡಿದ್ರು. ಇವತ್ತು ಒಟ್ಟಿಗೆಯಾಗಿ ಒಂದು ಸಮಾವೇಶ ಮತ್ತೆ ಮೆರವಣಿಗೆಯನ್ನ ಮಾಡ್ತಿರ್ತಕ್ಕಂತಹದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಕ್ಕಂಥ ನಿರೀಕ್ಷೆಗಳು ಸಹ ಇರ್ತಕ್ಕಂತಹದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಸಹ ಸೇರಿರ್ತಕ್ಕಂತಹದ್ದು. ಅರವಿಂದ್. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.